ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ತಮ್ಲೈನಲ್ಲಿ ನೀವು ಆಗಲೇ ನೋಡಿದಿರಾ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಜಮೆ ಆಗ್ತಿದೆ ನಿನ್ನೆಯಿಂದನೇ ಅಂತ. ಹೌದು, ಇದೊಂದು ನಿಜವಾದ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾಕೆಂದರೆ ರಾಜ್ಯ ಸರ್ಕಾರದವರು ನಿನ್ನೆ ಬೆಳಗ್ಗೆಯಿಂದನೇ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದೀರಾ. ಹಾಗಾದರೆ ಯಾರ್ಯಾರಿಗೆ ಹಣ ಬಂದಿದೆ ಮತ್ತು ನಿಮ್ಗೆ ಹಣ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ 18ನೇ ಕಂತಿನ ಹಣನೂ ಕೂಡ ಶೀಘ್ರವಾಗಿ ಒಂದು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ ರಾಜ್ಯ ಸರ್ಕಾರದವರು. ಹಾಗಾದರೆ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನೀವು ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ನಿನ್ನೆಯಿಂದನೇ ಬಿಡುಗಡೆ ಆಗಿದೆ. ಮತ್ತು ರೆಗ್ಯುಲರಾಗಿ ನಮ್ಮ ಚಾನಲ್ ನೋಡ್ತಾ ಇರೋ ಪ್ರತಿಯೊಂದು ವಿಡಿಯೋನು ಕೂಡ ಕ್ಲಿಕ್ ಮಾಡ್ತಾ ಇರೋ ನಿಮಗೆ ಈ ಒಂದು ವಿಷಯ ಗೊತ್ತಿರುತ್ತೆ. ನಾವು ಆಗಲೇ ನಿಮಗೆ ಕ್ಲಿಯರಾಗಿ ಹೇಳಿದ್ವಿ, 2-3 ವಿಡಿಯೋದಲ್ಲೂ ಕೂಡ ಇನ್ಫಾರ್ಮ್ನ ಮಾಡಿದ್ವಿ. ನಿಮಗೆ 17ನೇ ಕಂತಿನ ಹಣ ಬಂದ್ಬಿಟ್ಟು 10ನೇ ತಾರೀಕು ಆದಮೇಲೆ ಜಮೆ ಆಗುತ್ತೆ ಅಂತ. ಸೇಮ್ ಅದೇ ರೀತಿ 11ನೇ ತಾರೀಕಿಂದನೇ ಅಂದರೆ ನಿನ್ನೆಯಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗ್ತಿದೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಆಗಲೇ ಯಾರ್ಯಾರು ಜಮೆ ಆಗಿದೆ ನೀವೆಲ್ಲರೂ ಕೂಡ ಖುಷಿಲಿ ಇರ್ತೀರಾ. ನೀವೆಲ್ಲರೂ ಕೂಡ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರ. ಮತ್ತು ಇನ್ನೊಂದು ದರ್ಶನಕ್ಕೆ ಏನಾಗಿರುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಇನ್ನೂ ಬಂದು ಜಮೆ ಆಗಿರಲ್ಲ. ಅದೇನಕ್ಕೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿಗೆ ಹಣ ಬಂದಿದೆ, ಅವರು ಯಾವೊಂದು ಡಿಸ್ಟಿಕ್ಕಿಗೆ ಬಂದಿದೆ, ಯಾವೊಂದು ಸಮಯದಲ್ಲಿ ಹಣ ಬಂದಿದೆ ಅನ್ನೋ ಕಮೆಂಟ್ ಮಾಡಿ. ಯಾಕೆಂದರೆ ನೀವು ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಣ ಜಮೆ ಆಗ್ತಿದೆ, ಅವ್ರಿಗೂ ಒಂದು ಭರವಸೆ ಬರುತ್ತೆ ನಮಗೂ ಕೂಡ ನಾಳೆ ಹಣ ಬರ್ಬೋದು ಅಂತ. ಸರಿನಾ? ಮತ್ತು ಯಾರಿಗೆ ಹಣ ಬಂದಿಲ್ಲ ನೀವು ಕೂಡ ಕಮೆಂಟ್ ಹಾಕಿ ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ. ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗೆ ಹೋಗಿದೆ, ಎಷ್ಟು ಜನರಿಗೆ ಹಣ ಬಂದಿದೆ ಅದ್ರ ಬಗ್ಗೆ ನೋಡೋಣ. ಮತ್ತು ಹಣ ಬಂದಿಲ್ಲದವರಿಗೆ ಯಾವಾಗ ಹಣ ಬರುತ್ತೆ, ಮತ್ತು 18ನೇ ಕಂತಿನ ಹಣ ಯಾವಾಗ ನಿಮಗೆ ಜಮೆ ಆಗುತ್ತೆ, ಮತ್ತು ಅನ್ನಭಾಗ್ಯ ಯೋಜನೆ ಹಣ ಏನಾದರೂ ಬಂದಿಲ್ಲ ಅಂದರೆ ಅದು ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಇದೆಯಲ್ಲ, ಅದು ನಿನ್ನೆ ಬೆಳಗ್ಗೆಯಿಂದನೇ ಬಿಡುಗಡೆ ಹಾಗೆ ಪ್ರಾರಂಭ ಆಗಿದೆ. ನನ್ನ ಎಷ್ಟೊಂದು ಜನರಿಗೆ ಬೆಳಿಗ್ಗೆ 11 ಗಂಟೆಗೆ ಬಂದಿದೆ, ಮಧ್ಯಾಹ್ನ 2 ಗಂಟೆಗೆ ಬಂದಿದೆ, 4 ಗಂಟೆಗೆ ಬಂದಿದೆ, 8 ಗಂಟೆಗೂ ಕೂಡ ಹಣ ಬಂದು ಜಮೆ ಆಗಿರುತ್ತೆ. ಹಾಗಿದ್ರೆ ಎಲ್ಲರ ಖಾತೆಗೂ ಕೂಡ ರಾಜ್ಯ ಸರ್ಕಾರದವರು ಹಣನ ಬಿಡುಗಡೆನ ಮಾಡಿಲ್ಲ. 40% ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದಿರುತ್ತೆ. ಮತ್ತು ಇನ್ನೂ 60% ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದು ಜಮೆ ಆಗಬೇಕಾಗಿರುತ್ತೆ. ಸರಿನಾ? ನೀವು 60% ಜನರ ಬ್ರಾಕೆಟಲ್ಲಿ ಇದ್ದೀರಾ ಅಂದರೆ ನಿಮ್ಗೆ ಇನ್ನೂ 2,000 ರೂಪಾಯಿ ಬಂದು ಜಮೆ ಆಗಿರಲ್ಲ. 40% ಜನ ಬ್ರಾಕೆಟಲ್ಲಿ ಇದ್ದೀರಾ ಅಂದರೆ ನಿಮ್ಗೆ ಆಗಲೇ 2,000 ರೂಪಾಯಿ ಬಂದ್ಬಿಟ್ಟು ಜಮೆ ಆಗಿರುತ್ತೆ. ಇವಾಗ ನಿಮ್ಗೆ ಯಾರಿಗೆ ಹಣ ಬಂದಿಲ್ಲ ನೀವೇನು ಕೂಡ ತಲೆ ಕೆಡಿಸ್ಕೊಬಿಡಿ. ಇನ್ನು ಒಂದು ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದು ಜಮೆ ಆಗುತ್ತೆ. ಇನ್ನು ಎಷ್ಟೊಂದು ಜನರ ಖಾತೆಗೆ ಅನ್ನಭಾಗ್ಯ ಯೋಜನೆ ಅಡಿ ಹಣ ಏನು ಬರಬೇಕಾಗಿತ್ತಲ್ಲ ಆ ಒಂದು ಹಣನೂ ಕೂಡ ಜಮೆ ಆಗಿದೆ. ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ನಿಮಗೆ ಅನ್ನಭಾಗ್ಯ ಯೋಜನೆ ಕೂಡ ಬೇಗ ರಿಸೀವ್ ಮಾಡ್ಕೋತೀರಾ. ಮತ್ತು 18ನೇ ಕಂತಿನ ಹಣನೂ ಕೂಡ ಬೇಗ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ ಅದು ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಎಕ್ಸಾಕ್ಟ್ ಡೇಟ್ ಅಂತ ತಿಳಿಸಿಲ್ಲ. ಆದರೆ ನಿಮಗೆ ಫಾಸ್ಟಾಗಿ ಬರುತ್ತೆ, ಈ ತಿಂಗಳಲ್ಲೇ ಬರೋದು ಅಂತ ಕನ್ಫರ್ಮ್ ಆಗಿರುತ್ತೆ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ